ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು GK ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಊಟವಾದ ತಕ್ಷಣ ನೀರು ಕುಡಿಯುವುದರಿಂದಾಗುವ ಪರಿಣಾಮವೇನು? ಆಪ್ಷನ್ಸ್ ಎ ಅಜೀರ್ಣ, ಬಿ ಅನಾರೋಗ್ಯ, ಸಿ ಜೀರ್ಣಶಕ್ತಿ ಹೆಚ್ಚಳ, ಡಿ ತೂಕ ನಿಯಂತ್ರಣ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಊಟದ ಬಳಿಕ ಸೇವಿಸಿದ ನೀರು ಆಹಾರವನ್ನು ಪೂರ್ಣವಾಗಿ ಜೀರ್ಣಗೊಳಿಸಲು ಬಿಡದೇ ಇರುವ ಮೂಲಕ ದೇಹದಲ್ಲಿ ಟ್ರೈಗ್ಲಿಸರೈಡ್ಗಳ ಮಟ್ಟವು ಹೆಚ್ಚುತ್ತದೆ. ನಮ್ಮ ಆಹಾರದ ಮೂಲಕ ಲಭಿಸುವ ನೈಸರ್ಗಿಕ ಕೊಬ್ಬು ಮತ್ತು ತೈಲಗಳ ಸಂಗ್ರಹವೇ ಈ ಟ್ರೈಗ್ಲಿಸರೈಡ್ಸ್ ಆಗಿದ್ದು, ಇವು ಒಂದು ಪ್ರಮಾಣದಲ್ಲಿ ಮಾತ್ರವೇ ರಕ್ತದಲ್ಲಿ ಅಗತ್ಯವಾಗಿದೆ. ಇದಕ್ಕೂ ಹೆಚ್ಚಿನ ಪ್ರಮಾಣದಿಂದ ರಕ್ತ ಹೆಚ್ಚು ಹೆಚ್ಚು ಗಾಢವಾಗುತ್ತಾ ಹೋಗುತ್ತದೆ ಹಾಗೂ ಅತಿ ಹೆಚ್ಚಾದರೆ ಹರಳೆಣ್ಣೆಯಷ್ಟು ಸ್ನಿಗ್ಧವಾಗಬಹುದು. ಆದ್ದರಿಂದ ಯಾವಾಗ ರಕ್ತದಲ್ಲಿ ಟ್ರೈಗ್ಲಿಸರೈಡ್ಸ್ ಪ್ರಮಾಣ ಅಪಾರವಾಗಿ ಹೆಚ್ಚುತ್ತದೆಯೋ ಆಗ ರಕ್ತ ಅತಿ ಗಾಢವಾಗಿ ರಕ್ತದ ಮೂಲ ಕಾರ್ಯವೇ ಭಂಗಗೊಳಿಸುತ್ತದೆ. ಈ ಸ್ನಿಗ್ಧಗೊಂಡ ರಕ್ತವನ್ನು ದೇಹದ ಮುಖ್ಯ ಅಂಗಗಳಿಗೆ ತಲುಪಿಸಲು ವಿಫಲವಾಗಿ ಮೆದುಳು ಅಥವಾ ಹೃದಯವೇ ವಿಫಲಗೊಳ್ಳಬಹುದು. ಎರಡನೇ ಪ್ರಶ್ನೆ, ಯಾವುದರ ಬಳಕೆಯಿಂದ ಚರ್ಮದ ವ್ಯಾಧಿಗಳು, ಇಸುಬು ಮತ್ತು ಅಲರ್ಜಿ ಸಮಸ್ಯೆಗಳು ಬಗೆಹರಿಯುತ್ತವೆ? ಆಪ್ಷನ್ಸ್ ಎ ಕಪ್ಪು ಮಣ್ಣು, ಬಿ ಕತ್ತೆ ಹಾಲು, ಸಿ ಬೇವಿನ ಎಣ್ಣೆ, ಡಿ ತೆಂಗಿನ ನೀರು. ಸರಿಯಾದ ಉತ್ತರ ಆಪ್ಷನ್ ಬಿ ಕತ್ತೆ ಹಾಲು. ಕತ್ತೆ ಹಾಲಿನಲ್ಲಿ ಆಂಟಿ ಆಕ್ಸಿಡೆಂಟ್ ಅಂಶಗಳು ಹೇರಳವಾಗಿದ್ದು, ಇವುಗಳು ನಮ್ಮ ಚರ್ಮದ ಸುಕ್ಕುಗಟ್ಟುವಿಕೆಯನ್ನು ತಡೆಯುವ ಶಕ್ತಿ ಪಡೆದಿವೆ. ಕತ್ತೆ ಹಾಲಿನಲ್ಲಿ ಹಸುವಿನ ಹಾಲಿನಂತೆ ವಿಟಮಿನ್ ಸಿ, ವಿಟಮಿನ್ ಎ, ವಿಟಮಿನ್ B1, ವಿಟಮಿನ್ B2, ವಿಟಮಿನ್ B6, ವಿಟಮಿನ್ ಡಿ ಮತ್ತು ವಿಟಮಿನ್ ಇ ಅಂಶಗಳು ಹೇರಳವಾಗಿದ್ದು, ಸೂಕ್ಷ್ಮ ಚರ್ಮ ಹೊಂದಿರುವವರಿಗೆ ಕಂಡುಬರುವ ಚರ್ಮ ಮೇಲಿನ ಇಸುಬು ಮತ್ತು ಇತರ ಚರ್ಮದ ವ್ಯಾಧಿಗಳು, ಅಲರ್ಜಿ ಸಮಸ್ಯೆಗಳು ಬಗೆಹರಿಯುತ್ತವೆ. ಮೂರನೇ ಪ್ರಶ್ನೆ, ಅಮಾವಾಸ್ಯೆಯಂದು ಶುಭ ಸಮಾರಂಭಗಳನ್ನು ಮಾಡದಿರಲು ಕಾರಣವೇನು? ಆಪ್ಷನ್ಸ್ ಎ ಮೂಢನಂಬಿಕೆ, ಬಿ ವಾಡಿಕೆ, ಸಿ ಕೆಟ್ಟ ದಿನ, ಡಿ ಸೂಕ್ತವಲ್ಲ. ಸರಿಯಾದ ಉತ್ತರ ಆಪ್ಷನ್ ಡಿ ಸೂಕ್ತವಲ್ಲ. ಈ ದಿನದಂದು ಮದುವೆ, ಇನ್ನಿತರ ಶುಭ ಕಾರ್ಯ, ಮಕ್ಕಳ ನಾಮಕರಣ ಅಥವಾ ಸೀಮಂತ ಈ ರೀತಿಯಾದ ಯಾವುದೇ ಶುಭ ಸಮಾರಂಭಗಳನ್ನು ನಿಗದಿಪಡಿಸುವುದಿಲ್ಲ. ಅಮಾವಾಸ್ಯೆಯ ಸಮಯದಲ್ಲಿ ಚಂದ್ರ ಮತ್ತು ನಕ್ಷತ್ರಗಳು ಅನುಕೂಲಕರ ಸ್ಥಿತಿಯಲ್ಲಿಲ್ಲದಿರುವುದರ ಕಾರಣ ನಕ್ಷತ್ರ ಮತ್ತು ಚಂದ್ರನ ಸ್ಥಾನವು ವ್ಯಕ್ತಿಯ ಆರೋಗ್ಯ ಮತ್ತು ಭವಿಷ್ಯವನ್ನು ನಿರ್ಧರಿಸುತ್ತದೆ. ಕಾರ್ತಿಕ ಅಮಾವಾಸ್ಯೆಯನ್ನು ಹೊರತುಪಡಿಸಿ ಇತರ ಎಲ್ಲ ಅಮಾವಾಸ್ಯೆಯ ತಿಥಿಗಳು ಯಾವುದೇ ಶುಭ ಸಮಾರಂಭಗಳನ್ನು ನಡೆಸಲು ಸೂಕ್ತವಲ್ಲ. ನಾಲ್ಕನೇ ಪ್ರಶ್ನೆ, ಅನಿಯಮಿತವಾದ ಪೀರಿಯಡ್ಸ್ಗಳನ್ನು ನಿಯಂತ್ರಿಸಲು ಮಹಿಳೆಯರು ಯಾವುದನ್ನು ಸೇವಿಸಬಹುದು? ಆಪ್ಷನ್ಸ್ ಎ ಏಲಕ್ಕಿ, ಬಿ ಮೀನು, ಸಿ ಬೆಲ್ಲ, ಡಿ ಸೀತಾಫಲ. ಸರಿಯಾದ ಉತ್ತರ ಆಪ್ಷನ್ ಸಿ ಬೆಲ್ಲ. ಇದು ಮೂಲತಃ ತನ್ನ ಉಷ್ಣ ಸ್ವಭಾವಕ್ಕೆ ಹೆಸರುವಾಸಿಯಾಗಿದ್ದು, ಶರೀರದಲ್ಲಿ ಉಷ್ಣತೆಯನ್ನು ಹರಡುತ್ತದೆ. ಹಾಗಾಗಿ ಬೆಲ್ಲವು ಚಳಿಗಾಲದಲ್ಲಿ ಆದ್ಯತೆಯ ಸಿಹಿಕಾರಕವಾದ ಖಾದ್ಯವಾಗಿ ಪ್ರಸಿದ್ಧ. ಹಲವು ಅಧ್ಯಯನಗಳ ಪ್ರಕಾರ ಬೆಲ್ಲದ ನಿಯಮಿತ ಸೇವನೆಯಿಂದ ಅನಿಯಮಿತವಾದ ಪೀರಿಯಡ್ಸ್ಗಳನ್ನು ನಿಯಂತ್ರಿಸಬಹುದು ಎಂದು ಹೇಳಲಾಗಿದೆ. ಉಷ್ಣಮಯವಾಗಿರುವುದರಿಂದ ಇದು ಬೇಗನೆ ಋತುಸ್ರಾವ ಉಂಟಾಗುವಂತೆ ಮಾಡಲು ಸಹಕರಿಸುತ್ತದೆ. ಪೋಷಕಾಂಶಗಳಿಂದ ಸಮೃದ್ಧವಾಗಿರುವ ಬೆಲ್ಲವು ಮುಟ್ಟಿನ ಸಂದರ್ಭದಲ್ಲಿ ಸೆಳೆತವನ್ನು ಕಡಿಮೆ ಮಾಡುತ್ತದೆ. ಐದನೇ ಪ್ರಶ್ನೆ, ಯಾವ ನಗರವನ್ನು ಮ್ಯಾಂಚೆಸ್ಟರ್ ಸಿಟಿ ಆಫ್ ಕರ್ನಾಟಕ ಎಂದು ಕರೆಯಲಾಗುತ್ತದೆ? ಆಪ್ಷನ್ಸ್ ಎ ಹುಬ್ಬಳ್ಳಿ, ಬಿ ಧಾರವಾಡ, ಸಿ ಗದಗ, ಡಿ ದಾವಣಗೆರೆ. ಸರಿಯಾದ ಉತ್ತರ ಆಪ್ಷನ್ ಡಿ ದಾವಣಗೆರೆ. ಕರ್ನಾಟಕದ ದಾವಣಗೆರೆಯನ್ನು ಕರ್ನಾಟಕದ ಮ್ಯಾಂಚೆಸ್ಟರ್ ಎಂದು ಕರೆಯಲಾಗುತ್ತದೆ. ಇಂಗ್ಲೆಂಡ್ನ ಮ್ಯಾಂಚೆಸ್ಟರ್ನಲ್ಲಿರುವ ಜವಳಿ ಉದ್ಯಮಕ್ಕೆ ಹೋಲಿಸಬಹುದಾದ ಗಮನಾರ್ಹ ಜವಳಿ ಉದ್ಯಮದಿಂದಾಗಿ ಈ ಅಡ್ಡ ಹೆಸರನ್ನು ದಾವಣಗೆರೆಗೆ ನೀಡಲಾಗಿದೆ. ದಾವಣಗೆರೆ ಹಲವಾರು ಹತ್ತಿ ಗಿರಣಿಗಳು ಮತ್ತು ಜವಳಿ ಕಾರ್ಖಾನೆಗಳನ್ನು ಹೊಂದಿದ್ದು, ಈ ಪ್ರದೇಶದಲ್ಲಿ ಜವಳಿ ಉತ್ಪಾದನೆಗೆ ಪ್ರಮುಖ ಕೇಂದ್ರವಾಗಿದೆ. ಆರನೇ ಪ್ರಶ್ನೆ, ಕೆಲವೇ ನಿಮಿಷಗಳಲ್ಲಿ ತಲೆನೋವನ್ನು ಕಡಿಮೆ ಮಾಡುವುದು ಯಾವುದು? ಆಪ್ಷನ್ಸ್ ಎ ಬಾಳೆಹಣ್ಣು, ಬಿ ಚಾಕ್ಲೇಟ್, ಸಿ ಶುಂಠಿ, ಡಿ ಕಾಫಿ. ಸರಿಯಾದ ಉತ್ತರ ಆಪ್ಷನ್ ಸಿ ಶುಂಠಿ.
ನೆತ್ತಿಯಲ್ಲಿನ ರಕ್ತನಾಳಗಳ ಊತವನ್ನು ಕಡಿಮೆ ಮಾಡುವಲ್ಲಿ ಶುಂಠಿ ಪ್ರಮುಖ ಪಾತ್ರ ವಹಿಸುತ್ತದೆ. ಶುಂಠಿಯ ರಸವನ್ನು ನಿಯಮಿತವಾಗಿ ಸೇವಿಸುವುದರಿಂದ ತಲೆನೋವಿನ ಸಮಸ್ಯೆಗಳಿಂದ ಮುಕ್ತಿ ಪಡೆಯಬಹುದು. ಆಗಾಗ್ಗೆ ತೀವ್ರವಾದ ಆರೋಗ್ಯ ಸಮಸ್ಯೆ ಮತ್ತು ತಲೆನೋವಿನಿಂದ ಬಳಲುತ್ತಿರುವವರು ಪ್ರತಿದಿನ ಶುಂಠಿ ರಸವನ್ನು ಕುಡಿಯಬಹುದು. 7ನೇ ಪ್ರಶ್ನೆ, ಯಾವ ಸಮಸ್ಯೆ ಇರುವವರು ಹುಣಸೆ ಹುಳಿಯನ್ನು ಸೇವಿಸಬಾರದು? ಆಪ್ಷನ್ಸ್: ಎ ಅಲರ್ಜಿ, ಬಿ ಹಲ್ಲಿನ ಸಮಸ್ಯೆ, ಸಿ ಗ್ಯಾಸ್ಟ್ರಿಕ್, ಡಿ ಕಿಡ್ನಿ ಸ್ಟೋನ್. ಸರಿಯಾದ ಉತ್ತರ ಆಪ್ಷನ್ ಬಿ ಹಲ್ಲಿನ ಸಮಸ್ಯೆ. ಅನೇಕ ಮಂದಿಗೆ ಹಲ್ಲುಗಳ ಸಮಸ್ಯೆ ಇದ್ದೇ ಇರುತ್ತದೆ. ಹಲ್ಲು ಹುಳುಕಾಗಿರುವುದು, ಜುಮ್ಗಟ್ಟುವುದು, ನೋವು ಬರುವುದು, ಈ ರೀತಿಯ ಸಮಸ್ಯೆಯಿಂದ ಯಾರು ಬಳಲುತ್ತಿರುತ್ತಾರೋ ಅವರು ಹುಣಸೆ ಹುಳಿಯನ್ನು ತಿನ್ನುವುದರಿಂದ ಅವರ ಸಮಸ್ಯೆ ಮತ್ತಷ್ಟು ಉಲ್ಬಣವಾಗುವ ಸಾಧ್ಯತೆಗಳು ಹೆಚ್ಚಾಗಿರುತ್ತವೆ. ಹಾಗಾಗಿ ಖಂಡಿತವಾಗಿಯೂ ಅವರು ಹುಣಸೆ ಹುಳಿಯನ್ನು ತಿನ್ನಬಾರದು. ಮತ್ತು ಅಲರ್ಜಿ ಸಮಸ್ಯೆ ಇರುವವರಂತೂ ಹುಣಸೆ ಹುಳಿಯ ಹತ್ತಿರವೂ ಸುಳಿಯಬಾರದು. ಅಲರ್ಜಿ ಸಮಸ್ಯೆ ಇರುವವರು ತಿಂದದ್ದೇ ಆದಲ್ಲಿ ತುರಿಕೆ, ಊತ, ಕೆಲವೊಮ್ಮೆ ತಲೆ ತಿರುಗುವ ಸಂಭವವೂ ಉಂಟಾಗುತ್ತದೆ. ಮಲಬದ್ಧತೆ ಹಾಗೂ ಅಜೀರ್ಣದ ಸಮಸ್ಯೆ ಇರುವವರು ಹುಣಸೆ ಹಣ್ಣು ತಿನ್ನಬಾರದು. 8ನೇ ಪ್ರಶ್ನೆ, ಎಲೆ ಅಡಿಕೆ ಹಾಕಿಕೊಳ್ಳುವುದರಿಂದ ಯಾವ ಸಮಸ್ಯೆಗಳು ನಿವಾರಣೆಯಾಗುತ್ತವೆ? ಆಪ್ಷನ್ಸ್: ಎ ಮಲಬದ್ಧತೆ, ಬಿ ಸಂಧಿವಾತ, ಸಿ ಬಿಪಿ, ಡಿ ಶುಗರ್. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ನೀವು ಬೆನ್ನು ನೋವು, ತಲೆನೋವು, ಕೀಲು ನೋವಿನಂತಹ ಸಮಸ್ಯೆಯಿಂದ ಬಳಲುತ್ತಿದ್ದರೆ ವೀಳ್ಯದೆಲೆಯನ್ನು ಸೇವಿಸಬಹುದು. ಹೊಟ್ಟೆ ಸಂಬಂಧಿತ ಸಮಸ್ಯೆ ನಿವಾರಣೆಗೆ ಎಲೆ ಅಡಿಕೆ ಸೇವನೆ ತುಂಬ ಪ್ರಯೋಜನಕಾರಿ. ವೀಳ್ಯದೆಲೆ ಜೊತೆ ಅಡಿಕೆ ಸೇವನೆಯಿಂದ ಕರುಳು ಸಂಬಂಧಿತ ರೋಗಗಳನ್ನು ತಡೆಗಟ್ಟಬಹುದು. ಹಾಗೆಯೇ ಹೊಟ್ಟೆ ನೋವು ಕಾಣಿಸಿಕೊಳ್ಳುತ್ತಿದ್ದರೆ ವೀಳ್ಯದೆಲೆಯನ್ನು ರಾತ್ರಿ ನೀರಿನಲ್ಲಿ ನೆನೆಸಿ ಬೆಳಗ್ಗೆ ಅರ್ಧ ಗಂಟೆ ಕುದಿಸಿ ನಂತರ ಆ ನೀರನ್ನು ಕುಡಿಯಿರಿ. ಕೆಲವೇ ಗಂಟೆಗಳಲ್ಲಿ ಇದು ನಿಮ್ಮ ಹೊಟ್ಟೆ ನೋವಿನ ಸಮಸ್ಯೆಯನ್ನು ನಿವಾರಿಸುತ್ತದೆ. ನಿಮಗೆ ಮಲಬದ್ಧತೆಯ ಸಮಸ್ಯೆ ಇದ್ದರೆ ನೀವು ವೀಳ್ಯದೆಲೆಯನ್ನು ಸೇವಿಸಬೇಕು. ಇದು ಜೀರ್ಣಾಂಗ ವ್ಯವಸ್ಥೆಯನ್ನು ಸುಧಾರಿಸುತ್ತದೆ. ಅನೇಕ ಜನರಿಗೆ ಅಲ್ಸರ್ ಸಮಸ್ಯೆ ಬಹಳ ಕಾಡುತ್ತಿರುತ್ತದೆ. ಹಾಗಿರುವಾಗ ವೀಳ್ಯದೆಲೆ ಸೇವನೆಯಿಂದ ಹುಣ್ಣುಗಳ ಸಮಸ್ಯೆಯಿಂದ ಪರಿಹಾರ ದೊರೆಯುತ್ತದೆ. 9ನೇ ಪ್ರಶ್ನೆ, ದೇವನಹಳ್ಳಿ ಕೋಟೆಯನ್ನು ಕಟ್ಟಿಸಿದವರು ಯಾರು? ಆಪ್ಷನ್ಸ್: ಎ ಕೆಂಪೇಗೌಡರು, ಬಿ ಮಲ್ಲಬೈರೇಗೌಡ, ಸಿ ನಂಜರಾಜಯ್ಯ, ಡಿ ಟಿಪ್ಪು ಸುಲ್ತಾನ್. ಸರಿಯಾದ ಉತ್ತರ ಆಪ್ಷನ್ ಬಿ ಮಲ್ಲಬೈರೇಗೌಡ. ಬೆಂಗಳೂರು ನಗರದ ಉತ್ತರಕ್ಕೆ 35 ಕಿಲೋಮೀಟರ್ ದೂರದಲ್ಲಿ ಭಾರತದ ಕರ್ನಾಟಕದ ರಾಜ್ಯದ ದೇವನಹಳ್ಳಿ ಇದೆ. ವಿಜಯನಗರ ಸಾಮ್ರಾಜ್ಯದ ಸಾಮಂತನಾಗಿದ್ದ ಅವಧಿಯ ಮುಖ್ಯಸ್ಥ ಮಲ್ಲಬೈರೇಗೌಡ ಸುಮಾರು 1501ರಲ್ಲಿ ದೇವನದೊಡ್ಡಿಯಲ್ಲಿ, ಅಂದರೆ ಈಗಿನ ದೇವನಹಳ್ಳಿ ಎಂದು ಕರೆಯಲ್ಪಡುವ ಜಾಗದಲ್ಲಿ ಮಣ್ಣಿನ ಕೋಟೆಯನ್ನು ನಿರ್ಮಿಸಿದನು. 18ನೇ ಶತಮಾನದ ಉತ್ತರಾರ್ಧದಲ್ಲಿ ಹೈದರ್ ಅಲಿ ಕೋಟೆಯನ್ನು ಕಲ್ಲಿನಲ್ಲಿ ಪುನರ್ನಿರ್ಮಿಸಿದ ಪರಿಣಾಮವಾಗಿ ಪ್ರಸ್ತುತ ರಚನೆ ಉಂಟಾಯಿತು. ಇದು 18 ಶತಮಾನದ ಮಧ್ಯಭಾಗದವರೆಗೆ ಅವರ ವಂಶಸ್ಥರ ಕೈಯಲ್ಲಿತ್ತು. 1749ರಲ್ಲಿ ಆಗಿನ ಮೈಸೂರಿನ ದಳವಾಯಿ ನಂಜರಾಜಯ್ಯ ಕೋಟೆಯ ಮೇಲೆ ದಾಳಿ ಮಾಡಿ ಅದನ್ನು ಆಕ್ರಮಿಸಿಕೊಂಡರು. ನಂತರ ಕೋಟೆಯು ಹೈದರ್ ಅಲಿ ಮತ್ತು ನಂತರ ಟಿಪ್ಪು ಸುಲ್ತಾನನ ಕೈಗೆ ಸಿಕ್ಕಿತ್ತು. 1991ರಲ್ಲಿ ಲಾರ್ಡ್ ಕಾರ್ನ್ವಾಲಿಸ್ ಕೋಟೆಯನ್ನು ಮುತ್ತಿಗೆ ಹಾಕಿ ಆಂಗ್ಲೋ ಮೈಸೂರು ಯುದ್ಧದ ಸಮಯದಲ್ಲಿ ಸ್ವಾಧೀನಪಡಿಸಿಕೊಂಡರು. ಮೈಸೂರಿನ ಹುಲಿ ಎಂದು ಕರೆಯಲ್ಪಡುವ ಟಿಪ್ಪು ಸುಲ್ತಾನನ ಜನ್ಮಸ್ಥಳವು ಕೋಟೆಯ ಬಳಿಯೇ ಇದೆ. ಈ ಕೋಟೆಯು ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಬಳಿ ರಾಷ್ಟ್ರೀಯ ಹೆದ್ದಾರಿ 7ರ ಬದಿಯಲ್ಲಿದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರಿ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಮರೀದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.